ಚಿತ್ತಾಪುರ ಪಟ್ಟಣದ ತಹಸೀಲ್ ಕಚೇರಿ ಸಭಾಂಗಣದಲ್ಲಿ ಇಂದು ಕಾಯಕ ಯೋಗಿ ಸಿದ್ದರಾಮೇಶ್ವರರ 852ನೇ ಜಯಂತಿ ಆಚರಣೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ತಹಸೀಲ್ದಾರ್ ಸೈಯದ್ ಶಾವಲಿ ಅವರು ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಮಠಾಧೀಶರು, ಅನೇಕ ಮುಖಂಡರು ಹಾಗೂ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ. ನಾನು ಸ್ವಲ್ಪ ಮುಂಚೆ ಸಿದ್ದರಾಮೇಶ್ವರ ಬಗ್ಗೆ ಓದ್ಕೊಂಡು ಬರ್ತಿದ್ದೆ, ಗೊತ್ತಿಲ್ಲ. ನಾವು ತರಾತುರೆಯಲ್ಲಿ ಒಂದು ಕನ್ನಡ 50ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಾನು ಹಂಗೆ ಬರ್ತಾ ಇದ್ದೆ. ಸಿದ್ದರಾಮೇಶ್ವರ ಅವರು ಬಸವಣ್ಣನವರಿಗೆ ಕೂಡ ಅತಿ ಸಮೀಪ ಇರ್ತಕ್ಕಂಥದ್ದು. ಸಿದ್ದರಾಮೇಶ್ವರ ಅವರು ಕೂಡ ಕಾಯಕ ಹೋಗಿ, ಬಸವಣ್ಣನವರು ಕೂಡ ಕಾಯಕ ಹೋಗಿ. ಸಿದ್ದರಾಮೇಶ್ವರರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ, ಬಸವಣ್ಣನವರದ್ದು ಕೂಡ 12ನೇ ಶತಮಾನ, ಸಿದ್ದರಾಮೇಶ್ವರರದ್ದು ಕೂಡ 12ನೇ ಶತಮಾನದಲ್ಲಿ ಜನಿಸಿದಂಥವರು. ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರ್ಬೋದು, ಯಾರು ಸಿಲಿಂಡರ್ ಜನಿಸ್ತಾ ಇಲ್ಲ. ಬರೀ ಹಿಂದಿನ ಸಿಲಿಂಡರ್ ಬಗ್ಗೆ ಓದ್ತಾ ಇದ್ದೇವೆ, ಹಿಂದಿನ ಸಿಲಿಂಡರ್ ಬಗ್ಗೆ ಆಚರಣೆ ಮಾಡ್ತಾ ಇಲ್ಲ. ಯಾಕೆ ಸಿಲಿಂಡರ್ ಆಗ್ತಾ ಇಲ್ಲ ಅನ್ನೋದು ಕೂಡ ನೀವು ಆಲೋಚನೆ ಮಾಡಬೇಕಾಗಿದೆ. ಯಾಕೆ ಆಗ್ತಾ ಇಲ್ಲ? ಅವರು ಮುಂಚೆ ಸಾವಿರಾರು ಸಿಲಿಂಡರ್ಗಳಾದ್ರು, ಅಂದ್ರೆ ಅವರಿಗೆ ಆಧ್ಯಾತ್ಮಿಕ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಆಸಕ್ತಿ ಇತ್ತು, ನೇತಮದಿತ್ತು, ಕಾಯಕಮದಿತ್ತು, ಕಾಯಕ ನಿಷ್ಠೆ ಇತ್ತು, ಕರ್ತವ್ಯದ ನಿಷ್ಠೆ ಇತ್ತು. ನಾವು ಹುಟ್ಟಿದ ಮೇಲೆ ಏನಾದರೂ ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ನನ್ನಿಂದ ಸಾರ್ವಜನಿಕರಿಗೆ ದಾರಿ ದೀಪ ಆಗಬೇಕು ಅಂದ್ಬಿಟ್ಟು ಸಿಲಿಂಡರ್ಗಳು ಆಲೋಚನೆ ಮಾಡ್ತಾ ಇದ್ರು. ಎಲ್ಲರೂ ಸಿಲಿಂಡರ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾರು ಜೀವನವನ್ನು ತ್ಯಾಗ ಮಾಡ್ತಾರೆ, ಇಡೀ ನಮ್ಮ ಜೀವನವನ್ನು ಸಾರ್ವಜನಿಕರಿಗೆ ಮುಡುಪಾಗಿ ಇಡ್ತೀವಿ, ಅಂಥವ್ರು ಮಾತ್ರ ನಿಸ್ವಾರ್ಥದಿಂದ ಮಾಡಿ, ನಿಸ್ವಾರ್ಥದಿಂದ ಕೆಲಸ ಮಾಡಿದ್ರೆ ಮಾತ್ರ ಸಿಲಿಂಡರ್ ಆಗಲು ಸಾಧ್ಯತೆ. ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ಗೆ ಹೋಲಿಕೆ ಆಗ್ತಕ್ಕಂಥದ್ದು, ಸಿಲಿಂಡರ್ಗೆ ಸರಳವಾಗಿ ನಡ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತಾ ಇದ್ದಾರೆ. ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಕಾಯಕ ಹೋಗಿ ಯಾಕಾದ್ರೆ ಅಂತ ಹೇಳಿದ್ರೆ, ಅವರು ಆ ಸಂದರ್ಭದಲ್ಲೂ ಕೂಡ ಕೆರೆಗಳನ್ನು ಕಟ್ಟುವುದರ ಮುಖಾಂತರ, ಅವರ ಕಾಯಕ ನಿಷ್ಠೆ ಒತ್ತು ಕೊಡುವುದರ ಮುಖಾಂತರ ಅವರು ಒಂದು ಶ್ರಮಜೀವಿಯಾಗಿ ಕಾಯಕ ಹೋಗಿ ಆಗಾದರು. ಅಂತ ಕಾಯಕವಾದಂಥ ಸಂದರ್ಭದಲ್ಲಿ ಬಸವ ಕಲೆಯಲ್ಲಿ ಇರ್ತಕ್ಕಂಥ ಅನುಭವ ಮಂಟಪದಲ್ಲಿ ಅವರು ಬಸವಣ್ಣವರಿಂದ ದೀಕ್ಷೆ ಕೂಡ ಬರೆದ ಮಾತು ಕೂಡ ನಾನು ಪತ್ರಿಕೆಯಲ್ಲಿ ಓದಿದೆ. ಬರೀ ದೀಕ್ಷೆ ಪಡೆಯೋದು ಮುಖ್ಯ ಅಲ್ಲ, ನಾವು ಕೂಡ ದೀಕ್ಷೆ ಪಡ್ತೇವೆ, ನಾವು ಕೂಡ ಲಿಂಗ ಕಟ್ತೇವೆ, ಆದರೆ ಪಾಲನೆ ಯಾರು ಮಾಡ್ತಾ ಇಲ್ಲ. ಲಿಂಗ ಅಂದ್ರೆ ಏನು, ದೀಕ್ಷೆ ಅಂದ್ರೆ ಏನು, ದೀಕ್ಷೆ ಪಡೆದ ಮೇಲೆ ನಾವು ಯಾವ ನಿಟ್ಟಿನಲ್ಲಿ ಜೀವನ ಸಾಗಿಸಬೇಕು, ಸತ್ಯಕ್ಕೆ ಸಮೀಪವಾಗಿ ಎಲ್ಲರೂ ಯಾವುದೇ ಸಮಾಜದವರಾಗಿದ್ದರೂ ಕೂಡ ದೀಕ್ಷೆ ಪಡೆದಾಗ ನಮ್ಗೊಂದು ಪ್ರತಿಜ್ಞೆ ಮಾಡಿಸ್ತಾರೆ, ನೀವು ಒಳ್ಳೆಯದನ್ನೇ ಮಾಡಿ ಕೆಟ್ಟದನ್ನು ಮಾಡಂಗಿಲ್ಲ. ಚಿತ್ತಾಪುರ ಪುರಸಭೆಯ ವಾರ್ಡ್ ನಂಬರ್ 4 ಸದಸ್ಯರು ಹಾಗೂ ಆರ್ಎಡಿಗ ಸಮಾಜದ ತಾಲೂಕಾ ಅಧ್ಯಕ್ಷರಾದ ವಿನೋದ್ ಗುತ್ತೇದಾರ್ ಅವರಿಗೆ 47ನೇ ವರ್ಷದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ನಾಗಯ್ಯ ಎಸ್ ಗುತ್ತೇದಾರ್ ಇಟ್ಗ, ಮಹಾಲಕ್ಷ್ಮಿ ಕಿರಾಣ ಅಂಗಡಿ ಮಾಲೀಕರು, ಜನತಾ ಚೌಕ್, ರೈಲ್ವೆ ಸ್ಟೇಷನ್ ರೋಡ್, ಚಿತ್ತಾಪುರ್.